ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ನರೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ. ಸೊ ಇದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 2 ಲುಕ್ಸ್ನ ಒಂದೇ ಮೇಕಪ್ಪಲ್ಲಿ ಕ್ರಿಯೇಟ್ ಮಾಡಿರೋದು. ಸೊ ಅದಕ್ಕೆ ನಾನು ಇಲ್ಲಿ ಫಸ್ಟು ನನ್ನ ಮೋಸ್ಟ್ ಫೇವ್ರೆಟ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ, ಲೋಟಸ್ ಅವ್ರದ್ದು. ಸೊ ತುಂಬ ಚೆನ್ನಾಗಿರತ್ತೆ. ಹಾಗೆ ಇಲ್ಲಿ ನನ್ನ ಮಗ ಚಿಕ್ಕವನು ತುಂಬ ಅಳ್ತಾ ಇದ್ದ, ಅದಕ್ಕೋಸ್ಕರ ಎತ್ಕೊಂಡು ಬಂದುಬಿಟ್ಟು ಸ್ವಲ್ಪ ಹೀಗೆ ವೈಪ್ ಮಾಡ್ಕೊಳ್ತಾ ಇದ್ದೆ ಫೇಸ್ನ. ಅಷ್ಟರಲ್ಲಿ ಮತ್ತೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಸೊ ನೆಕ್ಸ್ಟ್ ನಾನು ಇಲ್ಲಿ ನಂದು ಹಾಗೆ ಮತ್ತೆ ಮೋಸ್ಟ್ ಫೇವ್ರೆಟ್ ಮಾಯ್ಶ್ಚರೈಸರ್ ನ್ಯೂಟ್ರಿಜನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ತುಂಬ ಕ್ವಾಂಟಿಟಿ ಯೂಸ್ ಮಾಡ್ತಾ ಇದ್ದೀನಿ ಈ ನಡುವೆ, ಬಿಕಾಸ್ ವೆದರ್ ಸ್ವಲ್ಪ ಈ ಥರ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತುಂಬ ಕ್ವಾಂಟಿಟಿ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತೀನಿ ಯಾವಾಗೂ. ಹಾಗೆ ನೆಕ್ಸ್ಟು ನಾನು ಇಲ್ಲಿ ಒಂದು ಕಾಜಲ್, ಡ್ಯಾಸ್ಲರ್ ಕಾಜಲ್ನ ಐಬ್ರೋ ಫಿಲ್ಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವೀಡಿಯೋದಲ್ಲೂ ನಾರ್ಮಲಾಗಿ ಮಾಡ್ತಾ ಇರ್ತೀನಲ್ವ, ಸೊ ಅದೇ ಥರನೇ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ನಾನು ನೋ ಫೌಂಡೇಶನ್, ಲೈಕ್ ಫೌಂಡೇಶನ್ ಯೂಸ್ ಮಾಡ್ದಿರ ಒಂದು ಲುಕ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇದು ಬಂದುಬಿಟ್ಟು ನ್ಯೂ ಇಯರ್ ಮೇಕಪ್. ಸೊ ಮೆನ್ಷನ್ ಮಾಡಿಲ್ಲ ತಮ್ಮನೇಲಲ್ಲಿ, ಬಟ್ ಸ್ಟಿಲ್ ಇದು ನ್ಯೂ ಇಯರ್ ಮೇಕಪ್ಪು. ಹಾಗೆ ಇದು ಒಂದು ಮೇಕಪ್ ಲುಕ್ ಕೂಡ ಆಗುತ್ತೆ. ನಾನು ಡೈಲಿ ಯೂಸ್ ಮಾಡೋ ಲಿಪ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಜಸ್ಟ್ ಲಿಪ್ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಫೇಸಸ್ ಕೆನಡಾಯಿಂದ, ಕಲರ್ ಬಾರಿಂದ ಒಂದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ನಾನು ಯೂಸ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಂದು ಮೋಸ್ಟ್ ಫೇವ್ರೆಟ್ ಪ್ರೈಮರ್ ಆಗಿರ್ಬೋದು, ಕನ್ಸೀಲರ್, ಮಾಯ್ಶ್ಚರೈಸರ್ ಏನೇ ಇದ್ದರೂ ಕೂಡ ಇದು ನಾನು ನಾರ್ಮಲ್ ರೆಗ್ಯುಲರ್ಗೆ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಸ್ ಇದೆಲ್ಲ. ಸೊ ಇದೆಲ್ಲ ನಾನು ಎಲ್ಲೆಲ್ಲಿ ನನಗೆ ಪೋರ್ಸ್ ಅನಿಸುತ್ತೆ ಅಲ್ಲೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಎಲೆಗಲ್ಲಿಂದ ಒಂದು ಆರೆಂಜ್ ಕಲರ್ ಕರೆಕ್ಟರ್ನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಮಿನಿಮಲ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇದು ಸ್ವಲ್ಪ ನೋ ಮೇಕಪ್ ಲುಕ್, ಇಲ್ಲಾಂದರೆ ನೋ ಫೌಂಡೇಶನ್ ಮೇಕಪ್ ಲುಕ್ ಅಂತ ಅಂದ್ಕೊಂಡು ಕ್ರಿಯೇಟ್ ಮಾಡಬೇಕು ಅಂತ, ತುಂಬ ಹೆವಿ ಮೇಕಪ್ ಬೇಡ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಮಿನಿಮಲ್ ಕ್ವಾಂಟಿಟಿಯಲ್ಲಿ ನನಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನು, ಡಾರ್ಕ್ ಸರ್ಕಲ್ ಇದೆ ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಲೈಕ್ ನೋಸ್ ಏರಿಯಾ, ಲಿಪ್ ಏರಿಯಾ ಅಲ್ಲೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ನಾನು ಕೈಯಿಂದನೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ನಾನು ಕನ್ಸಿಲರ್ನೇ ನಾನು ಬೇಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಪ್ಯೂರ್ ಬೇಜ್ ಶೇಡ್ ಆಗಿರುತ್ತೆ. ಸೊ ಇದು ನನಗೆ ಸ್ಕಿನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಕೂಡ ನಾನು ಎಲ್ಲನೂ ಕೈಯಿಂದನೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೈಯಿಂದ ಬ್ಲೆಂಡ್ ಮಾಡ್ದಿರ ಬೇಡ ಅನ್ನೋ ಥರ ಇದ್ದರೆ ನೀವು ಬೇಕಾದರೆ ಬ್ಯೂಟಿ ಬ್ಲೆಂಡನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನನಗೆ ಕೈಯಲ್ಲೇ ಬ್ಲೆಂಡ್ ಮಾಡಿದ್ರೆ ಒಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಇರುತ್ತೆ. ಹಾಗೆ ಇಲ್ಲಿ ನಾನು ಒಂದು ಲೂಸ್ ಪೌಡರ್ನ ಬನಾನಾ ಶೇಡಲ್ಲಿ ತೊಗೊಂಡು ಒಂದು ಪಫಲ್ಲಿ ಎಲ್ಲೆಲ್ಲಿ ನಾನು ಕನ್ಸಿಲರ್ನ ಹಾಕಿದ್ದೀನಿ ಅಲ್ಲೆಲ್ಲ ನಾನು ಸ್ವಲ್ಪ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಂಡರ್ ಐಯಲ್ಲಿ ಅಪ್ಲೈ ಮಾಡಿಬಿಟ್ಟು ಆ ಮಿಕ್ಕಿರೋ ಪ್ರಾಡಕ್ಟ್ನ ನಾನು ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ನೈಕಾಯಿಂದ ಒಂದು ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಜಸ್ಟ್ ಒಂದು ಶೇಡ್, ಲೈಕ್ ಒಂದು ಬ್ರೌನ್ ಶೇಡ್ ಥರ ಕ್ರಿಯೇಟ್ ಮಾಡೋಣ, ಯಾವ ಥರ ಹೇಳೋದು, ಒಂದು ಶ್ಯಾಡೋ ಲುಕ್ ಥರ ಇರಲಿ ಜಸ್ಟ್ ಐಗೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ, ಲೈಕ್ ಕಾಣಿಸ್ಬಾರ್ದು ಜಾಸ್ತಿ ಅನ್ನೋ ಥರ. ಹಾಗೆ ನೆಕ್ಸ್ಟ್ ನಾನು ಇನ್ಸೈಟಿಂದ ಒಂದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ತಪ್ಪು ಮಾಡಿಬಿಟ್ಟಿದ್ದು ಏನಂದರೆ ಬ್ಲಷ್ ಅಪ್ಲೈ ಮಾಡಿರಲಿಲ್ಲ. ನಾನು ಅದೇ ಅಂದ್ಕೊಳ್ತಾ ಇದ್ದೀನಿ, ಏನು ಬ್ಲಷೇ ಅಪ್ಲೈ ಮಾಡಿಲ್ವಲ್ಲ, ಎಲ್ಲ ಏನೋ ಒಂಥರ ಖಾಲಿ ಇದೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಐಲೈನರ್ನ ನಾನು ಕ್ಯಾಮ್ರಾಯಿಂದ ಆಚೆ ಹೋಗಿಬಿಟ್ಟು ಅಪ್ಲೈ ಮಾಡ್ಕೊಂಡು ಬಂದೆ. ಹಾಗೆ ನೆಕ್ಸ್ಟು ಫೇಸಸ್ ಕೆನಡಾ ಅವ್ರದ್ದು ಕಾಜಲ್ನ ಯೂಸ್ ಮಾಡಿಬಿಟ್ಟು ಒಂದು ಲ್ಯಾಶಸ್ ಕರ್ಲರ್ನ ಯೂಸ್ ಮಾಡಿಕೊಂಡು ಕರ್ಲ್ ಮಾಡಿಕೊಂಡು ನಾರ್ಮಲ್ ವಾಟ್ ಈಸ್ ದ್ಯಾಟ್ ಮೆಬ್ಲಿನ್ ಅವ್ರದ್ದು ಮಸ್ಕರನ ಯೂಸ್ ಮಾಡಿಕೊಂಡೆ. ಸೊ ಇದು ಕೂಡ ನಂದು ಮೋಸ್ಟ್ ಫೇವ್ರೆಟ್ ಮಸ್ಕರ, ಬಟ್ ತುಂಬ ವಾಟರ್ ಪ್ರೂಫ್ ಇದೆ, ಅಳ್ಸೋಕ್ಕೆ ಕಷ್ಟ ಆಗುತ್ತೆ. ಬಟ್ ನಾನು ಆಲ್ಮೋಸ್ಟ್ 9 to 12 hours ಆಚೆ ಇರ್ತೀನಲ್ಲ, ಸೊ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ. ಹಾಗೆ ನೆಕ್ಸ್ಟ್ ನಾನು ಎಲ್ಲ ಅಪ್ಲೈ ಮಾಡಿಕೊಂಡು ಆಮೇಲೆ ಥಿಂಕ್ ಮಾಡಿದೆ, ಬ್ಲಷ್ ಹಾಕಿಲ್ಲ, ಆಮೇಲೆ ಪೌಡರೆಲ್ಲ ಸೆಟ್ ಮಾಡಿಬಿಟ್ಟಿದ್ದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ ಅಂತ ಅಂದ್ಕೊಂಡು ನಾನು ಬ್ಲಷ್ನ ಅಪ್ಲೈ ಮಾಡಿದೆ. ಅದು ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ ವಾಟ್ ಈಸ್ ದ್ಯಾಟ್ ಪೌಡರೆಲ್ಲ ಸೆಟ್ ಆದಮೇಲೆ ಕ್ರೀಮ್ ಪ್ರಾಡಕ್ಟ್ನ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದನ್ನು ಲೈಕ್ ಪೌಡರ್ನೆಲ್ಲ ಹಾಕೋಕ್ಕೂ ಮುಂಚೆನೇ ನಾವು ಕ್ರೀಮ್ ಪ್ರಾಡಕ್ಟೆಲ್ಲ ಹಾಕುವಾಗೇ ಕ್ರೀಮ್ ಬ್ಲಷ್ನೆಲ್ಲ ಅಪ್ಲೈ ಮಾಡಬೇಕಾಗತ್ತೆ.
ಸೊ ಇಲ್ಲಿ ಒಂದು ಮಿಸ್ಟೇಕ್ ಆಯಿತು, ಬಟ್ ಸ್ಟಿಲ್ ಅದು ಸ್ವಲ್ಪ ಹೇಗೋ ಬ್ಲೆಂಡ್ ಮಾಡಿಕೊಂಡೆ. ಆ ಥರ ಏನು ನಾರ್ಮಲ್ ಪ್ಯಾಚಿ ಏನೂ ಅನಿಸಿಲ್ಲ, ಬಿಕಾಸ್ ನಾನು ಫೌಂಡೇಶನ್ ಯೂಸ್ ಮಾಡಿರಲಿಲ್ಲ, ಕನ್ಸಿಲರ್ ಯೂಸ್ ಮಾಡಿರೋದ್ರಿಂದ ಎಲ್ಲ ನೀಟಾಗಿ ಬ್ಲೆಂಡ್ ಆಯಿತು. ಸೊ ಅದ್ರ ಮೇಲೆ ಮತ್ತೆ ಇನ್ನೊಂದು ಸಲ ನಾನು ಪೌಡರ್ನ ಲಾಕ್ ಮಾಡ್ತಾಯಿದ್ದೀನಿ ಅಂಡರ್ ಐಯಲ್ಲಿ ಮತ್ತು ಬ್ಲಷ್ ಹಾಕಿರೋ ಏರಿಯಾದಲ್ಲೆಲ್ಲ ಮಿಕ್ಕಿರೋ ಪ್ರಾಡಕ್ಟ್ನ ಹಾಗೆ ತೊಗೊಂಡು ಅಪ್ಲೈ ಮಾಡ್ಕೊಂಬಿಟ್ಟೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಈ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಾರ್ಮಲ್ ನೋಡ್ತಾ ಇರ್ತೀರ, ಯಾವಾಗೂ ರೆಗ್ಯುಲರಾಗಿ ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ಕೆ ಝುಡಿಯೋಯಿಂದ ಒಂದು ಲಿಪ್ಸ್ಟಿಕ್ ಬ್ರೌನ್ ಶೇಡ್ನ ನಾನು ಲಿಪ್ ಲೈನರಾಗಿ ಯೂಸ್ ಮಾಡಿಕೊಂಡು, ನೆಕ್ಸ್ಟ್ ನಂದು ಮೋಸ್ಟ್ ಫೇವ್ರೆಟ್ ಮ್ಯಾಕ್ ಲಿಪ್ಸ್ಟಿಕ್ನ ಯೂಸ್ ಮಾಡಿಕೊಂಡು ಅದನ್ನ ನೀಟಾಗಿ ಇದು ಮಾಡಿಕೊಂಡೆ. ಸೊ ಇದು ನಂದು ಫೈನಲ್ ಲುಕ್ ಆಗಿರುತ್ತೆ. ಸೊ ಫೈನಲ್ ಲುಕ್ ತೋರಿಸೋ ಅಷ್ಟು ಟೈಮ್ ಇರಲಿಲ್ಲ, ಬಿಕಾಸ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದನ್ನು ನಾನು ಹಾಗೆ ನಾರ್ಮಲಾಗಿ ಏನೋ ಈ ಥರ ಮಾಡಿದೆ. ಇದು ನಂದು ಒಂದು ಫ್ಯಾಮಿಲಿ ಪಿಕ್. ಹಾಗೆ ನಾನು ಆಫೀಸಲ್ಲಿ ಒಂದು ಹೋಗಿಬಿಟ್ಟು ವಿಡಿಯೋ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ಇದರಲ್ಲೇ ಹಾಕಿರ್ತೀನಿ. ಸೊ ಇದು ಬಂದುಬಿಟ್ಟು ನಂದು ನ್ಯೂ ಇಯರ್ ಔಟ್ಫಿಟ್, ಲೈಕ್ ಆಫೀಸ್ಗೆ ಹೋಗೋದಕ್ಕೆ ಅಂದ್ಬಿಟ್ಟು ಕುರ್ತಿನ ಚೇಂಜ್ ಮಾಡಿಬಿಟ್ಟು ನಾರ್ಮಲ್ ಒಂದು ಗೌನ್ ಥರ ಹಾಕ್ಕೊಂಡು ಹೋದೆ. ಸೊ ಸ್ವಲ್ಪ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿತ್ತು, ಬಿಕಾಸ್ ಆಲ್ಮೋಸ್ಟ್ ಒಂದು 12-13 ಅವರ್ಸ್ ಇದ್ದೆ ಆ ಮೇಕಪ್ಪಲ್ಲಿ. ಸೊ ಏನೂ ಬ್ರೇಕೇಜ್ ಏನೂ ಆಗಿರಲಿಲ್ಲ, ಎಲ್ಲ ನೀಟಾಗಿ ಚೆನ್ನಾಗೇ ಇತ್ತು. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್ ಗೈಸ್. ಸೊ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.